ಒಬ್ಬ ವ್ಯಕ್ತಿ ಐಬ್ರೋ ಆಗ್ಬೋದು, ಚರ್ಮ ಆಗ್ಬೋದು, ಒಂದು ಕಡೆ ಗ್ರೋತ್ ಇರುತ್ತೆ ಅಂತ ಹೇಳಿದೆ ನಾನು. ಯಾವ ಕಡೆ ಗ್ರೋತ್ ಇದೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಹೇರ್ನ ರಿಮೂವ್ ಮಾಡಬೇಕು. ಓಕೆ, ಅಂದರೆ ಇದು ಈ ಕಡೆ ಬೆಳೆದಿರುತ್ತಲ್ಲ, ಹಾಗಾಗಿ ಇಲ್ಲಿ ನಿಂತ್ಕೊಂಡು ಐಬ್ರೋ ಮಾಡ್ತೀವಿ. ಇದು ಈ ಕಡೆ ಬೆಳೆದಿರುತ್ತೆ, ಇಲ್ಲಿ ನಾವು ನಿಂತ್ಕೊಳ್ಳಿಕ್ಕೆ ಪೊಸಿಷನ್ ಇಲ್ಲ, ಹಾಗಾಗಿ ಹಿಂಗಾಗಿಂದ ಹಿಂಗೆ ನಿಂತ್ಕೊಂಡು ಹೀಗೆ ಮಾಡ್ತೀವಿ. ಹೇರು ಇಲ್ಲಿ ನೋಡಿ ಬ್ಯಾಕ್ಸಲ್ಲಿ ಈ ಥರ ಬೆಳೆದಿರುತ್ತೆ, ನಾವು ಅಪ್ಲಿಕೇಶನ್ ಇದು ಮಾಡಿ ಆಪೋಸಿಟಲ್ಲಿ ಹೇಳ್ತೀವಿ. ಅದೇ ಥರ ಇದು ಬೇಸಿಕ್ ರೂಲ್ಸು. ಬಾಡಿ ಪಾರ್ಟಲ್ಲಿ ಯಾವುದೇ ಕಡೆ ಹೇರ್ ಇದ್ರೂ ಸಹ ನಾವು ಅದನ್ನು ಹೇರ್ ಗ್ರೋತ್ನ ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡ್ಕೊಂಡು ಅಂತ ಬರ್ತದೆ. ಐಬ್ರೋ ಫಸ್ಟು ಐಬ್ರೋ ಹಾಕ್ಕೊಂಡಿದ್ದೀರಾ, ಇಲ್ಲಿಂದ ಐಬ್ರೋ ಶೇಪಿಂದು ಐಬ್ರೋ ಶೇಪಿಂಗಲ್ಲಿ